ಈಗ ಇವತ್ತು ಎಲ್ಲಿಗೆ ಹೋಲತ್ತಿ ಅಂದ್ರೆ ಹೈದ್ರಾಬಾದ್ ಹೋಲತ್ರಿ. ಹೈದ್ರಾಬಾದ್ 2-3 ದಿನ ಲೀವ್ ಮೇಲೆ ಊರಿಗೆ ಬಂದಿದ. ಇವಾಗ ಲೀವ್ ಮುಗೀತು, ಅದಕ್ಕೆ ಹೈದ್ರಾಬಾದ್ ಹೋಲತ್ತಿ. ಇನ್ನೊಂದು 10 ದಿನ ಮಾಡ್ರೆ ನಂದು ವರ್ಕು ಮುಗ್ದೋಗ್ತದ. ನಾನು ನೋಟಿಸ್ ಪೀರಿಯಡ್ ಮೇಲೆ ಇದ್ದೆ ಪ್ರೆಸೆಂಟ್. ಇವಾಗ ವರ್ಕ್ ಎಲ್ಲ ಮುಗ್ದೈತೆ. ಇವಾಗ ನೋಡಿ ಹೋಗ್ಲದ್ದೆ ಹೈದ್ರಾಬಾದು. ಇವತ್ತಷ್ಟೇ. ಇವತ್ತಿಂದ ಏನಂತಾರಪ್ಪ ಅಂದ್ರೆ ಈಗ ನಮ್ಮ ಹೊಲದಲ್ಲಿದ್ದೆ, ನಾನು ವೀಡಿಯೋ ಮಾಡಿದ್ಲ ಇಲ್ಲೇ ಹೊಲದಲ್ಲಿದ್ದೆ. ಕೈಗೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಊರಿಗೆ ಹೋಲದ್ದೆ ಹೈದ್ರಾಬಾದ್ಗೆ. ಹೈದ್ರಾಬಾದ್ ಹೋಗಿ ಇನ್ನೊಂದು 10 ಡೇಸ್ದಾಗ ವರ್ಕ್ ಎಲ್ಲ ಮುಗಿತದೆ ಪೂರ್ತಿ. ಎಲ್ಲ ರಿಸೈನ್ ಮಾಡಿದೆ ಕಂಪ್ನಿ. ನೋಟಿಸ್ ಪೀರಿಯಡ್ದಾಗಿದ್ದೆ ಪ್ರೆಸೆಂಟು. ನೋಟಿಸ್ ಪೀರಿಯಡ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತೆ. ವಾಪಸ್ ಬಂದಮೇಲೆ ಮತ್ತೆ ಆಯಾ ಥರ ವೀಡಿಯೋ, ಹೊಸ ವೀಡಿಯೋ ಇಷ್ಟೆಲ್ಲ ಮಾತಾಡಿಕೊಂಡು ಹಂಗೆ ಮತ್ತೆ ನಾನು ಬಂದಿದ್ದೆ ಸಂಗಾರೆಡ್ಡಿ ಅಂತ ಬರುತ್ತೆ, ಸಂಗಾರೆಡ್ಡಿ ಹತ್ರ. ಅಲ್ಲಿಂದ ಹಂಗೆ ಮುಂದೆ ಶಂಕರಪಲ್ಲಿ ಅಂತ ಒಂದು ವಿಲೇಜ್ ಬರುತ್ತೆ, ಅದರಲ್ಲಿ ಹತ್ರ ಬಂದ್ಬಿಟ್ಟು ಒಳ್ಳೆ ಗಾರ್ಡನ್ ಸಿಗುತ್ತೆ ಅಂತ ಹಂಗೆ ವ್ಯೂವಲ್ಲಿ ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ನಾನು ಹೊರಟಿದ್ದೆ ಬೈಕಲ್ಲಿ. ಮತ್ತೆ ಹೈದ್ರಾಬಾದ್ ಕಡೆ ಅಂದರೆ ಹೈದ್ರಾಬಾದ್ ಅಲ್ಲ, ಹೀರಾಬಾದಿಂದ ಮತ್ತೆ ಒಂದು 80 ಕಿಲೋಮೀಟ್ರ್ ದೂರ ರಂಗಾರೆಡ್ಡಿ ಅಂತ ಬರುತ್ತೆ. ನಾನು ಹೊರಟಿದ್ದು ರಂಗಾರೆಡ್ಡಿಗೆ. ಯಾಕಪ್ಪ ಅಂತಂದ್ರೆ ನಾ ಕೆಲಸ ಮಾಡೋದು ಅಲ್ಲಿ, ಅದ್ರ ಸಲುವಾಗಿ ನಾ ಅಲ್ಲಿಗೆ ಹೋಲತ್ತಿದ್ದೆ, ಮತ್ತೆ ಎಲ್ಲಿಗಿಲ್ಲ. ಹಂಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನೋಡಿ ಒಳ್ಳೊಳ್ಳೆ ವ್ಯೂ ಸಿಗುತ್ತೆ, ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ನೋಡ್ತಾ ಹೋಗಿ ನೀವು ಕೂಡ, ನೀವು ಭೀ ನೋಡ್ರಿ. ಮತ್ತೆ ಏನಂತಾರೆ ಅಂದ್ರೆ ಇದು ನೆಹರು ಔಟರ್ ರಿಂಗ್ ರೋಡ್ ಅಂತ ನೋಡ್ರಿ. ಬೆಸ್ಟ್ ವ್ಯೂ ಸಿಗ್ತದ್ದು ಈವ್ನಿಂಗ್ ಟೈಮ್ದಾಗ. ಇದೇ ನೆಹರು ಔಟರ್ ರಿಂಗ್ ರೋಡ್ದು ಸರ್ವಿಸ್ ರೋಡ್ ಅಂದ್ರೆ ಆ ಕಡೆ ಮ್ಯಾಲ ಓನ್ಲಿ 4 ವೀಲರ್ ವೆಹಿಕಲ್ಸ್ ಮಾತ್ರ ಬಿಡ್ತಾರೆ ಔಟರ್ ರಿಂಗ್ ರೋಡ್ ಮೇಲೆ. ಈ ಕೆಳಗಂತಂದ್ರೆ ಓನ್ಲಿ 2 ವೀಲರ್ಸು ಮತ್ತು ಎಲ್ಲ ವೆಹಿಕಲ್ಸ್ ತಿರ್ಗಾಡ್ಬೋದು ಇಲ್ಲಿ ಕೆಳಗೆ. ಬಟ್ ಮೇಲ್ಗಡೆ ರೋಡ್ ಅಂತಂದ್ರೆ ಅಲ್ಲಿ ಓನ್ಲಿ 4 ವೀಲರ್ ವೆಹಿಕಲ್ಸ್ ಯಾವುದಾದ್ರೂ ಇರಲಿ ಅದು ಬಿಡ್ತಾರೆ. 3 ವೀಲರ್ ಇಲ್ಲ, ಯಾವುದೂ ಇಲ್ಲ ಅಷ್ಟೇ. ಮತ್ತೇನಿಲ್ಲ ನೋಡಿ, ಅವನು ಬೈಕ್ ಹೊಡಿತಿದ್ದ, ಹಂಗೆ ನಾನು ನೋಡಲಿಲ್ಲ. ಏನೋ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಅದಾದಮೇಲೆ ನೋಡ್ರಿ ಈವ್ನಿಂಗ್ ಆಗ್ತು, ಎಲ್ಲ ಲೈಟ್ಸ್ ಎಲ್ಲ ಆನ್ ಆಗ್ಯಾವ. ಹಂಗೆ ನೋಡ್ಕೊಂಡು ಮತ್ತು ನಾವು ಮುಂದೆ ಹೋಲತ್ತಿದ್ದೆವು. ಹೋಗ್ತಾ ಹಂಗೆ ಮುಂದೆ ಹಾದಿ ಭೀ ಸಿಗ್ತದೆ. ಯಾವ್ದು ಹಾದಿ ಅಂದಂಗೆ ಬೇರೆ ನೆನಪು ಹೋಗ್ಬಿಟ್ಟದ ಈ ಕಡೆಯಿಂದ. ಯಾಕಂದ್ರೆ ಭಾಳ ದಿನ ಐತಿ ರೋಡಿಗೆ ತಿರುಗಾಡಿ. ಯಾವಾಗ ಭೀ ಹೋಗೋದನ್ನ ಸಿಟಿ ಒಳಗಿಂದ ಹೋಗ್ತಿದ್ದೆ. ಈಗ ಟ್ರಾಫಿಕ್ ಕಮ್ಮಿ ಇರ್ತದೆ ಈವ್ನಿಂಗ್ ಟೈಮ್. ಆ ಕಡೆ ಹೋದ್ರು ಸಿಟಿ ಒಳಗೆ ಹೋದ್ರೆ ಭಾಳ ಇರ್ತದೆ, ಈ ಕಡೆ ಬಂದ್ರೆ ಕಮ್ಮಿ ಇರ್ತದೆ. ನಾ ಏನು ಮಾಡಿ ಹೊರಗಿನ ರೋಡ್ ಹೊಂಟೀನಿ. ಹೊರಗಿನ ರೋಡ್ ಅಂದ್ರೆ ಪೂರ್ತಿ ಹೊರಗೆ ಅಂತ ತಿಳ್ಕೊರಿ, ಪೂರ ಸಿಟಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಹಾದ್ಯಾಗ ಒಂದು ದೊಡ್ಡದು ಕೆರೆ ಅಂದ್ರೆ ಕೆರೆ ಅಂತಂದ್ರೆ ಭೀ ಆಗಲ್ಲ, ಹಳ್ಳ ಅಂತಂದ್ರೆ ಭೀ ಆಗಲ್ಲ, ದೊಡ್ಡದ್ದು ಅಂತ ತಿಳ್ಕೊರಿ, ನದಿ ಟೈಪ್ ಅಷ್ಟು ದೊಡ್ಡದು. ಅದೆಲ್ಲ ಹಿಮಾಯತ್ ಸಾಗರ್ ಅಂತಾರೆ. ಸೂಪರ್ ಆಗದ ನೋಡ್ಲಾಕ. ವ್ಯೂ ಮಾತ್ರ ಭಾರಿ ಇರ್ತದೆ ಸಂಜೆ ಪೇರ್ ನೋಡ್ಲಾಕ. ಯಾರೋ ಪ್ರೈಡ್ ರಾಣ ಹೋಗ್ತದೆ, ಹಾಯ್ ಹೇಳ್ದೆ, ನಾನು ಅವನಿಗೊಂದು ಹಾಯ್ ಹೇಳ್ದೆ. ಹಂಗೆ ಮುಂದೆ ಹೋಲದ್ದೆ ಇಲ್ಲಿಂದೆ. ಮತ್ತು ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಮುಂದೆ ಪೊಲೀಸರು ಇದ್ದಿರಿ. ಅವನು ಪೊಲೀಸರು ಕೈ ಮಾಡಿ ನಿಂದ್ರಸೋರು. ನಾಗಿನೇನು ಸರಿಗಿನ್ಯ ಕುಡ್ದಿದೆ ಏನಂತ ನನಗೆ ಕೇಳಾಗ ನಿಂದ್ರಿಸಿ ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅದ್ರ ವೀಡಿಯೋ ಮಾಡ್ಬೇಕು ಭೀ ಅನ್ಕೊಂಡ. ಬಟ್ ಆ ವಿಡಿಯೋ ಮಾಡೋ ಮುಂದೆ ಮತ್ತು ಅದಕ್ಕೆ ಹಿಡ್ಕೊಂಡು ಅದಕ್ಕೂ ನೀ ಏನು ಮಾಡ್ಲತ್ತಿ ಅದು ಇದು ಕೇಳ್ರಿ ಅಂದ್ರೆ ಎಲ್ಲಿ ಇದು ಮಾಡಲಿ ಅಂತೇಳಿ ವೀಡಿಯೋ ಮಾಡಲಿಲ್ಲ. ಹಂಗೆ ವೀಡಿಯೋ ಅದಕ್ಕೆ ಬೇಡಪ್ಪ ಅಂತೇಳಿ ಅವ್ರದ್ದು ಮಾಡೋದು ಸುಮ್ಮನೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಗೆ ಮತ್ತು ಬಾಜು ರಿವ್ಯೂ ಎಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋಲತ್ತೆ ನೋಡ್ರಿ. ಮತ್ತೆ ಅಲ್ಲಿಂದ ಮುಂದೆ ಬರ್ಲತ್ತಿದ್ದ ಮುಂದೆ ಬಂದ್ಮೇಲೆ ಶಂಷಾಬಾದ್ ಮೇನ್ ರೋಡ್ ನೋಡ್ರಿ. ಇದು ಬೆಂಗಳೂರು ರೋಡು ಮತ್ತೆಲ್ಲ ಇಲ್ಲಿ ಕಲಿತಾವ. ಶಂಷಾಬಾದ್ ಅಂದ್ರೆ ಹೈದ್ರಾಬಾದು ರಾಜೀವ್ ಗಾಂಧಿ ಏರ್ಪೋರ್ಟ್ ಏನಂದ್ ನೋಡ್ರಿ, ಅದು ನಿಯರ್ ಬರ್ತದ. ಆ ಏರ್ಪೋರ್ಟ್ ನಿಯರ್ ಇರೋದೇ ಶಂಷಾಬಾದ್ ರೂಟ್ನಾಗ ಹೋಗ್ಲತ್ತಿದ್ ನೋಡ್ರಿ ಇವಾಗ ನಾನು ಪ್ರೆಸೆಂಟ್. ಹಂಗೆ ಇಲ್ಲೂ ಲೈಟಿಂಗ್ಸ್ ಸೂಪರ್ ಆಗದ. ಹಿಂಗೆ ನೋಡ್ಲಾಕ ಈವ್ನಿಂಗ್ ಟೈಮು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಲದ್ದ. ಹಾಗೆ ವೀಡಿಯೋ ಮಾಡ್ಕೊಂಡು ಇಲ್ಲೇನು ಅಷ್ಟೊಂದು ಟ್ರಾಫಿಕ್ ಅದು ಏನಿರಲ್ಲ, ಯಾಕೆ ಸಿಟಿ ಹೊರಗಲ್ಲ. ಹಾಗಾಗಿ ಇದು ಏರ್ಪೋರ್ಟ್ ನೋಡ್ರಿ, ಏರ್ಪೋರ್ಟ್ ರೋಡ್ ರಾಜೀವ್ ಗಾಂಧಿ ಏರ್ಪೋರ್ಟ್ ಏನಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅದ್ರ ಮೇನ್ ರೋಡ್ ಇದು. ಇಲ್ಲಿದ್ದೆ ಹೋಗಕ್ಕೆ ಅಲ್ಲಿಗೆ ಮತ್ತೆ ಎಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಇದು ಒಂದೇ ರೋಡಲ್ಲಿ ಹೋಗ್ಲಕ್ಕ. ಹಂಗಾಗಿ ಇಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಹೊಂಟಿದ್ದು. ನಾ ಮೊದಲು ಇಲ್ಲೇ ಕೆಲಸ ಮಾಡ್ತಿದ್ದೆ, ಅದ್ರ ಸಲುವಾಗಿ ಸ್ವಲ್ಪ ಇಲ್ಲಿಂದ ಈ ರೋಡ್ ಬಗ್ಗೆ ಅಷ್ಟು ಐಡಿಯಾ ಅದ. ಹಂಗಾಗಿ ವೀಡಿಯೋ ಮಾಡ್ಕೊಂಡು ಹೊಂಟಿದ್ದ. ಮತ್ತು ನೋಡ್ರಿ ಹೋಗ್ಬೇಕಾದ್ರೆ ಹಾದ್ಯಾಗ ಯಾವುದೋ ಕಾರ್ ಖರಾಬ್ ಆಗಿತ್ತು. ಅಣ್ಣವ್ರಿಬ್ಬರು ಹತ್ಕೊತ ಹೋಲತ್ತಾರ. ಮತ್ತು ಅವ್ರಿಗೆ ನೋಡೋದು ಹೆಲ್ಪ್ ಮಾಡ್ಬೇಕಂದ್ರೆ ಇಲ್ಲಿ ನಿಂತಂದ್ರೆ ಟ್ರಾಫಿಕ್ ಭಾಳ ಆಗ್ತದೆ. ನಾನು ಇಂದ್ರಲ್ಲಿ ಹೆಲ್ಪ್ ಮಾಡ್ಬೇಕಂಬೋದಿತ್ತು ಮನ್ಸಿನಾಗ. ಮತ್ತು ಇಲ್ಲೂ ಪೊಲೀಸರು ನೋಡ್ರಿ ಮುಂದಕ್ಕೆ. ಈ ರೋಟ್ರಿ 1 ಅದ, ಇಲ್ಲಿ ರೋಟ್ರಿ 1 ಬಲ್ಲೂ ಪೊಲೀಸರು ಅದ. ಅವನು ಪೊಲೀಸರು ಎಲ್ಲ ಬರ್ತಾರೆ ಅಂಜಿಕೆಗೆ ಸುಮ್ಮನೆ ಗಪ್ಚುಪ್ ಹೋಗೋದೈತೆ, ವೀಡಿಯೋ ಮಾಡೋದಾಗಲ್ಲ ಏನಿಲ್ಲ. ಮತ್ತು ಮುಂದೆ ನೋಡ್ರಿ ಯಾವುದೊಂದು ಇನ್ನೋ ಗಾಡಿ ಹೊಂಟೋದು ದೊಡ್ಡದು ಟೊಯೋಟೋದು. ಅವನು ಆ ಗಾಡಿನೂ ಭೀ ಗುದ್ಲಾಕ ಬಂದಿದ್ದು ನನಗೆ. ಮಿಸ್ಟೇಕಾಗಿ ನಾ ಫೋನ್ ಕೈದಾಗ ಹಿಡ್ಕೊಂಡಿದ್ದೆಲ್ಲ. ಹಾಗಾಗಿ ಹಿಂಗೆ ಗೊತ್ತಾನಂತ ಪೂರ ಹಿಂಗೆ ಸನ್ನಿ ಬಂದು ಹಾರು ನೋಡೋದು ಒಮ್ಮೆಗೆ ಅದು ಧಸ್ ಅನ್ನೋದು. ಅದ್ರ ಸಲಕ್ಕೆ ಮತ್ತು ಅಲ್ಲಿಂದ ಹಾಗೆ ಮುಂದೆ ಬಂದೆವು. ಅಂಜಿಕೆ ಆಯ್ತು ಜರ. ಹಾಗೆ ಬರಪರಿಕ ಅಲ್ಲಿ ಏರ್ಪೋರ್ಟ್ ಕಾಣ್ಲತ್ತು ನೋಡ್ರಿ. ಫುಲ್ ಏನು ಲೈಟಿಂಗ್ ಕಾಣ್ಲತ್ತಲ್ಲ ಅಷ್ಟು ಏರ್ಪೋರ್ಟ್ ಅದು ನೋಡ್ರಿ. ಎಷ್ಟು ಮತ್ತು ಆ ಎಂಡ್ಲಿಂತ ಈ ಎಂಡಿಂತನ ಅಂದ್ರೆ ಮತ್ತು ಒಂದು 3 ಕಿಲೋಮೀಟರ್ಸ್ ಅದ ಅಂತ ತಿಳ್ಕೊರಿ. ಓನ್ಲಿ ಮ್ಯಾಲೆ ಹಿಂಗೆ ವೆಹಿಕಲ್ಸ್ ಹೋಗಿ ಹಿಂಗೆ ಕೆಳಗೆ ಬರೋಷ್ಟನ್ನೇ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟರ್ಸ್ ಆಗ್ತದೆ ರೀ ಮ್ಯಾಕ್ಸಿಮಮ್. ಅಷ್ಟರ ಇದು ಏರ್ಪೋರ್ಟ್ ಬಗ್ಗೆ ಇರೋದು. ಇಲ್ಲಿ ಟೋಟಲ್ ಏರ್ಪೋರ್ಟ್ ಅಂತ ತಿಳ್ಕೊರಿ ಒಂದು 3 ಕಿಲೋಮೀಟರ್ಸ್ ಅದ. ಟೋಟಲ್ ಏರ್ಪೋರ್ಟ್ ಬಂದು ಒಂದು 5,000 ಎಕರೆ ಮೇಲೆ ಅದ. ಭಾಳ ದೊಡ್ಡದು ಏರ್ಪೋರ್ಟ್ ಅದು. ಅಲ್ಲಿಂದ ಏರ್ಪೋರ್ಟ್ ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಲದ್ದೇವು. ಮುಂದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ
ನೋ ಹೋಟೆಲ್ ಅಂತ ಒಂದು ದೊಡ್ಡ ಹೋಟೆಲ್ ಬರ್ತದೆ ರೀ, ಇಂಟರ್ನ್ಯಾಷನಲ್ ಹೋಟೆಲ್ ಅದ ಅಂತ ತಿಳ್ಕೊರಿ ಇದು. ಇಲ್ಲೆಲ್ಲ ಹಿಂಗೆ ಫಾರಿನರ್ ಬಂದರು ಯಾರ್ಯಾರು ನಾರ್ಮಲಾಗಿ ಬಂದರು ಇಲ್ಲೇ ಸ್ಟೇ ಮಾಡ್ತಾರೆ ಏರ್ಪೋರ್ಟ್ಲಿಂತ ನಿಯರ್ ಆಗ್ತದಲ್ಲ ಏರ್ಪೋರ್ಟಿಗೆ, ಹಾಗಾಗಿ ಇಲ್ಲಿ ಸ್ಟೇ ಮಾಡ್ಲಕ್ಕ ಅಂತೇಳಿ ಒಂದು ಹೋಟೆಲ್ ಅದ. ಹೋಟೆಲ್ ಅನ್ಕೋರಿ ಲಾರ್ಜರ್ ಅನ್ಕೋರಿ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿಂದ ಇಚ್ಛೆ ಇದು ಏರ್ಪೋರ್ಟ್ ರೋಡ್ ಅದ. ಇಲ್ಲಿಂದ ಹಿಂಗೆ ಮುಂದೆ ವೀಡಿಯೋ ಮಾಡ್ಕೊಂಡು ಹೋಲತ್ತಿದ್ದೆ, ಹಿಂಗೆ ಒಂದು ಕೈದ ಮೊಬೈಲ್ ಹಿಡ್ಕೊಂಡಿದ್ದೆ, ಒಂದು ಕೈದ ಇದು ಮಾಡ್ಲದ್ದೆ. ಅವನು ಅರ್ಥ ಅಲ್ಲಿ ಕಡೆ ಏನದಪ್ಪ ಬಾಜು ಅಂತೇಳಿ ಹಿಂಗೆ ನೋಡ್ಲದ್ದೆ. ಇಲ್ಲಿ ನೋಡ್ರು ಭಾರತ್ ಪೆಟ್ರೋಲ್ ಪಂಪ್ ಅದ. ಭಾರತ್ ಪೆಟ್ರೋಲ್ ಪಂಪ್ ನೋಡ್ಕೊಂಡು ಹಾಗೆ ಹಿಂಗೆ ನೋಡ್ಕೊಂಡು ಈ ಕಡೆ ನೋಡ್ಬೇಕು ಅನ್ನಷ್ಟ್ರಾಗೆ ನಾವು ಹಿಂಗೆ ಬೈಕ್ ಮೇಲೆ ಹೋಲದ್ದೆ ಅಲ್ಲ, ಹಿಂಗೆ ಒಂದು ಕೈದಾಗ ಮೊಬೈಲ್ ಅದ ಇದು ಅದ. ಹಂಗಾಗಿ ಹಿಂಗೆ ನೋಡ್ಕೊಂಡು ಹಿಂಗೆ ಹೋಗೋ ಮುಂದೆ ಏನಾಯಿತು, ಕೈದಾಗ ಮೊಬೈಲೇ ಕೆಳಗೆ ಬೀಳ್ಬೇಕು. ಆ ಶಾಕ್ ಏನಾಯ್ತಪ್ಪ ಅವ್ನು ಏನಾಯ್ತು ಅಂತ ಹಿಂಗೆ ನೋಡ್ಲದ್ದೆ. ಒಮ್ಮೆಗೆ ಗಾಡಿ ಬಂದು ಮೊಬೈಲ್ ಬಿತ್ತು, ಎಲ್ಲ ಆಯಿತು. ಪರೇಶಾನ್ ಆಗೋದು, ಅವ್ನು ಕೆಳಗೆ ಬಿದ್ದೋಯ್ತು. ಮತ್ತೆ ನಿಂದಿರ್ಸಿ ಗಾಡಿ ಮೊಬೈಲ್ ಎಲ್ಲ ಮೊಬೈಲ್ ತೊಗೊಂಡು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಏರ್ಪೋರ್ಟ್ ರೋಡ್ ಇಲ್ಲಿಗೆ ಕ್ಲೋಸ್ ಆಯಿತು. ಅಷ್ಟೇ ಏರ್ಪೋರ್ಟ್ಲಿಂದ ಮುಗಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋಲತ್ತಿದ್ದೆ. ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ನಂಗೆ ಮತ್ತೆ ಇಲ್ಲಿ ಹಾದೆ ವಂಡರ್ಲಾ ಹತ್ತದ ರೀ. ಹೈದ್ರಾಬಾದ್ದಾಗ ಏನು ವಂಡರ್ಲಾ ಅದಲ್ಲ, ವಂಡರ್ಲಾ ಹತ್ತದ ರೀ ಹಾದೆ ಹೋಗ್ಬೇಕಾದ್ರೆ. ನೋಡಿ ವಂಡರ್ಲಾ ವ್ಯೂ, ಔಟ್ಸೈಡ್ ವ್ಯೂ. ನಾನು ಒಳಗರ ಹೋಗೋಕ್ಕಾಗಲ್ಲ ಔಟ್ಸೈಡ್, ಯಾಕಂದ್ರೆ ನಂಗೆ ಟೈಮ್ ಆಗ್ಯದ, ಇವಾಗ ನೈಟ್ ಶಿಫ್ಟ್ ಹೋಗ್ಬೇಕು ನಾ ಡ್ಯೂಟಿಗೆ. ಹಿಂಗೆ ಔಟ್ಸೈಡ್ ವ್ಯೂ ತೋರಿಸ್ತೀನಿ, ನೋಡ್ಕೊಂಡು ಹೋಗ್ರಿ. ಮತ್ತೇನಿಲ್ಲ, ನೋಡಿ ಹೆಂಗದ ಅಂತ ವ್ಯೂ. ಸೂಪರ್ ವ್ಯೂ ಅದ. ಈಗ ನೋಡ್ಲಿಕ್ಕೆ ಈವ್ನಿಂಗ್ ಟೈಮಿಂಗ್ ಲೈಟಿಂಗ್ಸ್ ಎಲ್ಲ ಆನ್ ಇರ್ತದಲ್ಲ, ಭಾರಿ ಕಾಣಿಸ್ತದೆ ನೋಡ್ಲಿಕ್ಕೆ. ಮಾತ್ರ ಬೆಸ್ಟ್ ವ್ಯೂ ಕಾಣಿಸ್ತದೆ ಈವ್ನಿಂಗ್ ಟೈಮರ. ಹಿಂಗಂದ್ರೆ ಏಕ್ ನಂಬರ್ ಕಾಣಿಸ್ತಲ್ಲ. ಕಾಣ್ಲತ್ತದ ನೋಡ್ರಿ ರೆಡ್ ಕಲರ್ ಎಲ್ಲ, ಅದು ಏನು ಕಲರ್ ಆಗ್ಲತ್ತದಲ್ಲ. ವೀಲ್ ಅದ ನೋಡ್ರಿ ಅದು ಹಿಂಗೆ ಮ್ಯಾಲೆ ವಂಡರ್ಲಾ ಸಿಂಬಲ್ ಅದು ಎಲ್ಲ ಇರ್ತದೆ ಅದ್ರ ಮೇಲೆ. ಅಷ್ಟೇ ಇವತ್ತಿನ ವಿಡಿಯೋ ಅದ, ಮತ್ತೇನಿಲ್ಲ ನೋಡ್ರಿ. ಮಾಡ್ಲಿಕ್ಕೆ ಟ್ರೈ ಮಾಡ್ತೆ. ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಬಾಯ್.